ತಮಿಳುನಾಡು ಬಿಜೆಪಿ ಘಟಕದ ಹೊಸ ರಾಜ್ಯಾಧ್ಯಕ್ಷರಾಗಿ ನೈನಾರ್ ನಾಗೇಂದ್ರನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬುಧವಾರ 13ನೇ ಬಿಜೆಪಿ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ ಏಕೈಕ ಅಭ್ಯರ್ಥಿಯಾಗಿದ್ದ ನಾಗೇಂದ್ರನ್ ಈ ಮೂಲಕ ಉನ್ನತ ಹುದ್ದೆಗೆ ಬಡ್ತಿ ಪಡೆದಿದ್ದಾರೆ. ನಿರ್ಗಮಿತ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರು ನಾಗೇಂದ್ರನ್ ಅವರ ಹೆಸರನ್ನ ಔಪಚಾರಿಕವಾಗಿ ಪ್ರಸ್ತಾಪಿಸಿದ್ರೆ ಪಕ್ಷದ ಇತರ ಹಿರಿಯ ನಾಯಕರು ಅವರ ನಾಮಪತ್ರವನ್ನ ಅನುಮೋದಿಸಿದ್ದಾರೆ. ಇನ್ನು ತಿರುವನ್ವೇಲಿ ಬಿಜೆಪಿ ಶಾಸಕರಾಗಿರುವ ನೈನಾರ್ ನಾಗೇಂದ್ರನ್ ಅವರು ಎಐಎಡಿಎಂಕೆಯಲ್ಲಿ ರಾಜಕೀಯ ಹಿನ್ನೆಲೆಯನ್ನು ಹೊಂದಿದ್ದಾರೆ. ಅದರಂತೆ ಕೇಂದ್ರ ಗೃಹ ಸಚಿವ ಹಾಗೂ ಬಿಜೆಪಿ ವರಿಷ್ಠ ಅಮಿತ್ ಶಾ ಅವರ 2 ದಿನಗಳ ತಮಿಳುನಾಡು ಭೇಟಿ ಸಂದರ್ಭದಲ್ಲೇ ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆಯು ಎಐಎಡಿಎಂಕೆಯೊಂದಿಗಿನ ಬಿಜೆಪಿ ಮೈತ್ರಿಯ ಕುರಿತು ಮತ್ತಷ್ಟು ಪುಷ್ಟಿಯನ್ನು ನೀಡಿದೆ. ಈ ಸಂದರ್ಭದಲ್ಲೇ ಅವರ ನೇಮಕವು ಮಹತ್ವದ್ದಾಗಿದೆ. ಪ್ರಬಲ ಮುಕ್ಕಳತೋರ್ ಸಮುದಾಯಕ್ಕೆ ಸೇರಿದವರಾಗಿರುವ ನಾಗೇಂದ್ರನ್. ಇನ್ನು ನೈನಾರ್ ನಾಗೇಂದ್ರನ್ ಅವರು ಪ್ರಬಲ ಮುಕ್ಕಳತೋರ್ ಸಮುದಾಯಕ್ಕೆ ಸೇರಿದವರು. ಇದು ಎಐಎಡಿಎಂಕೆ ನಾಯಕತ್ವಕ್ಕೆ ಮತ್ತಷ್ಟು ಬಲವನ್ನು ನೀಡಿದೆ. ಬಿಜೆಪಿ ತನ್ನ ಆಕರ್ಷಣೆಯನ್ನ ವಿಸ್ತರಿಸುವ ಮತ್ತು ಎಐಎಡಿಎಂಕೆ ಜೊತೆಗಿನ ಮೈತ್ರಿಯನ್ನ ಸಂಭಾವ್ಯವಾಗಿ ಪುನರ್ಜೀವನಗೊಳಿಸುವ ಪ್ರಯತ್ನಗಳಿಗೆ ಅನುಕೂಲಕರ ಅಂತ ಪರಿಗಣಿಸಲಾಗಿದೆ. ಈ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮ್ಮ ಸಾಮಾಜಿಕ ಜಾಲತಾಣವಾದ ಎಕ್ಸ್ನಲ್ಲಿ ಪ್ರತಿಕ್ರಿಯಿಸುವ ಮೂಲಕ ಈ ಬೆಳವಣಿಗೆಯನ್ನು ದೃಢಪಡಿಸಿದ್ದಾರೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ನಾಗೇಂದ್ರನ್ ಅವರಿಂದ ಮಾತ್ರ ನಾಮ ನಿರ್ದೇಶನವನ್ನ ಸ್ವೀಕರಿಸಿದ್ದೇವೆ ಅಂತ ಅವರು ಬರೆದಿದ್ದಾರೆ. ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷರಾಗಿ ನಾಗೇಂದ್ರನ್ ಶ್ಲಾಘನೀಯ ಸಾಧನೆಗಳನ್ನು ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೀತಿಗಳನ್ನ ಜನರಿಗೆ ತಲುಪಿಸಿದ್ದಾರೆ. ಇನ್ನು ಪಕ್ಷದ ಕಾರ್ಯಗಳನ್ನ ಹಳ್ಳಿಯಿಂದ ಹಳ್ಳಿಗೆ ತಲುಪಿಸುವಲ್ಲಿ ಅಣ್ಣಾಮಲೈಯವರ ಕೊಡುಗೆ ಅಭೂತಪೂರ್ವವಾಗಿದೆ ಅಂತ ಅವರು ನಿರ್ಗಮಿತ ಅಧ್ಯಕ್ಷ ಅಣ್ಣಾಮಲೈಯವರ ಕಾರ್ಯವೈಖರಿಯನ್ನ ಶ್ಲಾಘಿಸಿದ್ದಾರೆ. ಮುಂದುವರಿದು ಬಿಜೆಪಿ ಅಣ್ಣಾಮಲೈಯವರ ಸಂಘಟನಾ ಕೌಶಲ್ಯಗಳನ್ನ ಪಕ್ಷದ ರಾಷ್ಟ್ರೀಯ ಚೌಕಟ್ಟಿನಲ್ಲಿ ಬಳಸಿಕೊಳ್ಳುತ್ತೆ ಎಂದಿದ್ದಾರೆ. ಹಾಗಾದ್ರೆ ಯಾರು ಈ ನೈನಾರ್ ನಾಗೇಂದ್ರನ್? ಎಂಜಿಆರ್ ಅವರ ರಾಜಕೀಯ ಆಸಕ್ತಿಯಿಂದ ಪ್ರೇರಿತವಾಗಿ ನೈನಾರ್ ನಾಗೇಂದ್ರನ್ ಎಐಎಡಿಎಂಕೆ ಸೇರಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದ ಇವರು ತಿರುವನ್ವೇಲಿಯಿಂದ ಹಲವು ಬಾರಿ ಶಾಸಕರಾಗಿದ್ದಾರೆ. ನಾಗೇಂದ್ರನ್ ಅವರು 2011ರಲ್ಲಿ ಜಯಲಲಿತಾ ಮತ್ತು ಪನ್ನೀರ್ ಸೆಲ್ವಂ 2001 ಮತ್ತು 2006ರ ನಡುವಿನ ಮುಖ್ಯಮಂತ್ರಿಗಳಾಗಿದ್ದಾಗ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು 2017ರಲ್ಲಿ ಜಯಲಲಿತಾ ನಿಧನದ ನಂತರ ಎಐಎಡಿಎಂಕೆಯಿಂದ ಹೊರಬಂದು ಬಿಜೆಪಿಯನ್ನು ಸೇರಿದ್ರು. ಅಲ್ಲಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದರು. 2019ರಲ್ಲಿ ಅವರು ಬಿಜೆಪಿ ಪರವಾಗಿ ರಾಮನಾಥಪುರಂ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತರು. 2021ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ತಿರುವನ್ವೇಲಿ ಕ್ಷೇತ್ರದಿಂದ ಬಿಜೆಪಿ ಪರವಾಗಿ ಸ್ಪರ್ಧಿಸಿ ಗೆದ್ರು. ಶಾಸಕರಾಗಿದ್ದರೂ ಕೂಡ 2004ರ ಲೋಕಸಭೆ ಚುನಾವಣೆಯಲ್ಲಿ ತಿರುವನ್ವೇಲಿ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ರು. ಆದರೆ ಅಲ್ಲೂ ಕೂಡ ಅವರು ಗೆಲ್ಲಿಲ್ಲ. ಇನ್ನು ತಮಿಳುನಾಡು ಬಿಜೆಪಿ ಮುಖ್ಯಸ್ಥ ಹುದ್ದೆಯಿಂದ ಕೆಳಗಿಳಿದ ಕೆ ಅಣ್ಣಾಮಲೈ ಅವರನ್ನ ಬಿಜೆಪಿ ರಾಷ್ಟ್ರೀಯ ಸ್ಥಾನಕ್ಕೆ ಬಳಸಿಕೊಳ್ಳಲಾಗುವುದು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ನೈನಾರ್ ನಾಗೇಂದ್ರನ್ ಅವರನ್ನ ಬಿಜೆಪಿ ಹೊಸ ಮುಖವನ್ನಾಗಿ ನೇಮಿಸಿದ ನಂತರ ಈ ವಿಷಯ ತಿಳಿಸಲಾಗಿದೆ. 40 ವರ್ಷದ IPS ಅಧಿಕಾರಿ ರಾಜಕಾರಣಿ ಅಣ್ಣಾಮಲೈಯವರು ಪಕ್ಷದ ರಾಜ್ಯ ಮುಖ್ಯಸ್ಥ ಹುದ್ದೆಯ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದು 2026ರ ಚುನಾವಣೆಗೂ ಮುನ್ನ ತಮಿಳುನಾಡಿನಲ್ಲಿ ನಾಯಕತ್ವ ಬದಲಾವಣೆಗೆ ದಾರಿ ಮಾಡಿಕೊಟ್ಟಿದ್ದಾರೆ.